ಇವತ್ತ ನಮ್ಮ ಊರಾಗ ಮಾತಾಡಕ್ಕೆ ಭಾಳ ವಿಷಯ ಅದಾವ್ರಿ. ಅದನ್ನ ಮಾತಾಡಕ್ಕೆ ಯಾರು ಬರಾಕತ್ತಾರಂತ ಗೊತ್ತೈತೇನ್ರಿ? ನಮ್ಮ ರಾಜ್ಯದ CM ರಾಮಯ್ಯ ಟೊಗ್ರು ಬರಾಕತ್ತಾರ್ರಿ. ಒಂದು ಚಲೋ ಸಾಂಗ್ ಹಾಕ್ರಿ ಅಲ್ಲ. ಎಷ್ಟು ಕೊಡಿ. ಮಲ್ನಾಡವ್ರೇನಮ್ಮ ನೀವು? ಅಲ್ರಿಪ್ಪ, ನಾವು ಗದ್ದಿನ್ಯಾರ್ರಿ ರೊಟ್ಟಿ, ರಾಜ ಆಳದ ರೊಟ್ಟಿ ತಿನ್ನಾರ್ರಿ. ರೊಟ್ಟಿನ ನೋಡಕ್ ಒಳ್ಳೆ ಮಲ್ನಾಡ್ ಗಿಡ್ಡಿ ಕಂಡಾಗಿದ್ದೆಲ್ಲ ಅದಕ್ಕೆ ಕೇಳಿದೆ. ಗಿಡ್ ಚಪ್ಪಲ್ ಹಾಕೊಂಡಿಲ್ರಿ ಇವತ್ತ. ಮಲ್ನಾಡ್ ಗಿಡ್ಡ ಅಂದ್ರೆ ಕುಳ್ಳಶ ಚಿಕ್ಕದಾಗಿರ್ತವೆ ಹಂಗೆ ಕಾಣ್ತಿದ್ದೆ ಅದಕ್ಕೆ. ಅಲ್ರಿ ಉತ್ತರ ಕರ್ನಾಟಕದ್ರಿ. ಗದಗ ಆಯ್ತಾಯ್ತು. ಅಲ್ಲಪ್ಪ ನಾನು ಸದನಕ್ಕೆ ಹೋದ್ರೆ ಸಾಕು, ಅಲ್ಲಿ ಉತ್ತರ ಕರ್ನಾಟಕದ ಹುಲಿ ಯತ್ನಿಶು ಬಂದು ಭೇಟಿ ಆಗ್ತಿರೋದು. ಇಲ್ಲಿ ನೋಡಿದ್ರೆ ನೀನು ಉತ್ತರ ಕರ್ನಾಟಕ ಹುಡುಗಿ ಹುಲಿರಿ ನಾನು. ಅವರು ಈ ರೊಟ್ಟಿ ಎಣಗಾಯಿ ಪಲ್ಯ ಎಲ್ಲ ತಗೊಬಂದು ಬೇಕಂತ ಕೇಳ್ತಾರೆ. ನೀನು ಏನಾರು ತಂದಿದೀಯಾ? ನಾನು ಶೇಂಗಾ ಚಟ್ನಿ ತಂದಿನ್ರಿ. ಶೇಂಗಾ ಚಟ್ನಿ ಚೆನ್ನಾಗಿರ್ತಾವ, ಅದೆಲ್ಲ ಬಿಡು. ಆಮೇಲೆ ಇನ್ನೇನು ವಿಷಯ ನೀವೇ ಹೇಳ್ಬೇಕ್ರಿ, ಅದಕ್ಕೆ ನಿಮ್ಮನ್ನ ಕರ್ಸೀವಿ. ನಾನಿಲ್ಲಿ ಬಂದದ್ದು ವಿಚಾರಗಳು ಹೆಂಗೆ ಹರಿದಾಡ್ತವೆ, ಯಾರ್ಯಾರು ಏನೇನು ಮಾತಾಡ್ಕತ್ತವ್ರೆ, ಪ್ರಸ್ತುತ ವಿದ್ಯಮಾನಗಳು ಹೆಂಗವೆ ಅದನ್ನೆಲ್ಲ ಕೇಳೋಣ ಅಂತ ಬಂದೆ. ಗ್ಯಾರಂಟಿ ಸಫಲತೆ ಬಗ್ಗೆ ಏನು ಮಾತನಾಡ್ತಾರೆ, ವಿರೋಧ ಪಕ್ಷದವರ ವಿಫಲತೆ ಬಗ್ಗೆ ಏನು ಮಾತನಾಡ್ತಾರೆ, ಆಮೇಲೆ ಯಾರ್ಯಾರದು ಸ್ವಲ್ಪ ಹಾರಾಟ ಚೀರಾಟ ಹೋರಾಟಗಳಿದೆ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಏನೇನು ಮಾತನಾಡ್ತಾರೆ ಅಂತ ಕೇಳುವಂತ ಬಂದೆ. ಸರ್, ಸದನ ಅಂದ ತಕ್ಷಣ ನಿಮ್ಮ ವಿಚಾರ ಒಂದು ನೆನಪಾತ್ ನೋಡ್ರಿ. ಏನು ಆರಬಟ್ಟಾರಿ ಸರ ನಿಮ್ದು. ಹುಲಿ, ಚಿರತೆ, ಕರುಡಿ, ಯಾವ ದೊಡ್ಡ ತಿಮ್ಮಿಂಗಲ್ಲ. ಅಲ್ಲಮ್ಮ, ಈ ಪ್ರಾಣಿಗಳನ್ನೆಲ್ಲ ನಾವು ಅಲವನೆ ಮಾಡಿರ್ಲ್ವಲ್ಲ. ಅಲ್ಲ ಸರ್, ನಿಮ್ಮ ಮಾತಿನ ಗರ್ಜನೆ ಹಂಗಿತ್ತು ಅಂತ ಹೇಳಿದ್ದೆ. ಹಾಗಂದ ಹುಲಿ, ಸಿಂಹ ಅವೆಲ್ಲ ಓಕೆ, ಈ ಇಲಿ, ಯಜ್ಞ ಅವೆಲ್ಲ ಹೋಲ್ಸಕ್ ಹೋಗ್ಬಿಡ್ರಿ. ಇಲ್ರಿ ಸರ್, ಹಂಗೆಲ್ಲ ಹೊಲಿಸ್ತೀವೇನ್ರಿ? ನೀವು ದೊಡ್ಡ ಆಳದಿರಿ ಯಾಡ್ರಿ. ಆದ್ರೆ ನಿಮ್ಮ ಮಾತು ಭಾಳ ಚಲೋ ಇದ್ದು ನೋಡ್ರಿ ಸರ. ಅದು ಹೆಂಗ ಮಾತಾಡ್ತೀರಿ, ಎಲ್ಲಿಂದ ಮಾತಾಡ್ತೀರಿ ಅಪ್ಪ, ಹೆಂಗ ಬರ್ತೀರಿ ಸರ್ ಆ ಮಾತುಗಳು? ನಿಮ್ಮವು ಯಾವ್ದೋ ಕಿವ್ಯಾಗಿದ್ದ ಕೇಳಿಸ್ಕೊಂತ ಹಂಗ ಕುಂದಿರ್ಬೇಕು ಅನ್ಸುತ್ತೆ ನೋಡ್ರಿ. ಆದ್ರೂ ಅಭಿವೃದ್ಧಿ ಬಗ್ಗೆ ಬಿಟ್ಟು ಎಲ್ಲಾ ಮಾತಾಡಿದ್ರಿ ನೋಡ್ರಿ. ನೋಡು ಕಪಾಲಕ್ಕೆ ಕಪಾಳ ಕೊಡಿತೀರಿ ಯಾಕೆ? ಸದನದಲ್ಲಿ ಅಭಿವೃದ್ಧಿ ಬಿಟ್ಟು ಎಲ್ಲಾದ್ರೂ ಮಾತಾಡ್ತೀರಿ ಅಂತಿರಲ್ಲ. 2.5 ವರ್ಷದಲ್ಲಿ ನಾವೆಷ್ಟು ಅಭಿವೃದ್ಧಿ ಮಾಡಿದೀವಿ, ಎಷ್ಟು ಕೋಟಿ ಜನ ಶಕ್ತಿ ಯೋಜನೆಯಲ್ಲಿ ಓಡಾಡಿದ್ದಾರೆ, ಎಷ್ಟು ಕೋಟಿ ಕರೆಂಟ್ಗೆ ವ್ಯಯ ಆಗಿದೆ, ಎಷ್ಟು ಕೋಟಿ ಯುವ ನಿಧಿಗೆ ವ್ಯಯ ಆಗಿದೆ, ಎಷ್ಟು ಕೋಟಿ ಅನ್ನಭಾಗ್ಯ ಯೋಜನೆಗೆ ವ್ಯಯ ಆಗಿದೆ ಗೊತ್ತಾ ನಿನಗೆ? ಗೊತ್ತ್ರಿ ಸರ, ಗೊತ್ತು. ಕೋಟಿ 63,000 ಕೋಟಿ ಸಾಲ ಮಾಡಿರಂತಲ್ರಿ ಸಾಹೇಬ್ರ? ಹೇಳ್ತೀನಿ ಕೇಳಿಸ್ಕೊಳಮ್ಮ. 63,000 ಕೋಟಿ ಸಾಲ ಯಾರಿಗೆ ಮಾಡಿರೋದು ಗೊತ್ತಿಲ್ಲಪ್ಪ. ಯಾರಿಗೆ ಹಿಂದೆ ಇದ್ದಂಥ ಸರ್ಕಾರ, ಪಕ್ಷದ ಸರ್ಕಾರದವರು ಎಲ್ಲ ಯೋಜನೆಗಳಿಗೂ ಸುಮ್ಮನೆ ಟೇಪ್ ಕಟ್ ಮಾಡಿ ಯೋಜನೆಗಳನ್ನೆಲ್ಲ ತಂದುಬಿಟ್ರು. ಬಿಲ್ ಯಾರು ಪಾಸ್ ಮಾಡಿದ್ದು? ಅವ್ರು ಇದ್ದಾಗ ಬಿಲ್ ಪಾಸ್ ಮಾಡಿದ್ರೆ ಅವ್ರಿಗೆ ಸಾಲ ಗಿತ್ಕೊಳ್ಳೋದು. ಅವರೆಲ್ಲನೂ ಪಾಸ್ ಮಾಡಿಬಿಟ್ಟು ಹೋದ್ರು. ಬಿಲ್ ಕ್ಲಿಯರ್ ಮಾಡಿದ್ದು ನಮ್ಮ ಸರ್ಕಾರ. ಅದಕ್ಕೆ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳಿಗೆ ಅವ್ರದ್ದು ಸಾಲ 63 ಕೋಟಿ ಸಾವಿರ. ಅಲ್ರಿ ಸಾಹೇಬ್ರ, ನೀವ್ ಹಿಂಗ್ ಹೇಳ್ತೀರಿ, ಮತ್ತವ್ರು ಬ್ಯಾರೇನ ಹೇಳ್ತಾರಲ್ರಿ? ಬೇರೆ ಏನು ಹೇಳಿದ್ರಮ್ಮ? 2,000 ರೂಪಾಯಿಗೆ ಹಣ ನೀವು ತಿಂಗಳ ಕೊಡ್ತೀರಲ್ರಿ, ಅದಕ್ಕೆ ಹಣ, ಮತ್ತು ಕರೆಂಟ್ ಬಿಲ್ಲಿಗೆ ಹಣ, ಮತ್ತು ಬರ್ಚಾರ್ಜ್ ಫ್ರೀ ಹಣ, ಮತ್ತು ನೀವು ಕಾರ್ನಾಗ ಓಡಾಡ್ತಿರಲ್ಲ ಅದಕ್ಕೆ ಹಣ, ಹಂಗೆ ಹೇಳಿ ಖರ್ಚು ಮಾಡ್ಯಾರ ಅಂತ ಹೇಳ್ತಾರ್ರಿ. ಅವ್ರು ಹೇಳ್ತಾರೆ ಕಣಮ್ಮ, ಹೇಳ್ತಾರೆ. ಆದರೆ ನಿಜನದು? ನಂಗೇನು ಗೊತ್ತ್ರಿ? ಇಲ್ಲ, ಎಲ್ಲವೂ ಅಷ್ಟೇ, ಕೆಲವು ಆರೋಪ, ಬರೀ ಆರೋಪ ಮಾಡೋದವ್ರದ್ದು. ಹೀಗಾಗ್ಬಿಟ್ಟದೆ. ಜನಕ್ಕೆ ದಿಕ್ತಪ್ಸಕ್ಕೆ 63,000 ಕೋಟಿ ರೂಪಾಯಿ ಸಾಲ, 68,000 ಕೋಟಿ ರೂಪಾಯಿ ಸಾಲ ಅಂತ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಆರೋಪ ಅದು ಯಾವುದು ಕೂಡ ನಿಜವಲ್ಲ. ಅವ್ರುಗಳು ಮಾಡ್ಕೊಂಡಿರ್ತಕ್ಕಂಥ ಸಾಲನ ತೀರಿಸೋದು ನಮ್ಮ ಸರ್ಕಾರ. ನೀವು ನೋಡಿದ್ರ ಸರ್ಕಾರ ಅಂತೀರಿ, ಅವ್ರು ನೋಡಿದ್ರ ಅನುದಾನ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತಾರ್ರಿ. ಯಾಕಮ್ಮ ಅಭಿವೃದ್ಧಿ ಆಗಿಲ್ಲ? ನಮ್ಮ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ. ಅದಕ್ಕೆ ಮೊನ್ನೆ ಮಾಡಲಿಲ್ವ ಜಯದ ಜಾಥಾ, ಸಂಭ್ರಮ ಎಲ್ಲನೂ ಮಾಡಿದ್ದೀವಲ್ಲ 7 ವರ್ಷದ್ದು ಸಾಧನಾ ಸಂಭ್ರಮ. ನೀವು ನೋಡಿದ್ರೆ ಹಿಂಗೆ ಅಂತೀರಿ. ಮೊನ್ನೆ ಅವ್ರು ಇದ್ರ ಮ್ಯಾಗ ಹೋಗಿದ್ರಲ್ರಿ, ಸುಕ್ಲಾ ಅಂತರಿಕ್ಷಕ್ಕೆ ಹೋಗ್ಬಿಟ್ಟು ಭೂಮಿ ಹೇಗಿದೆ, ಬೇರೆ ಗ್ರಹಗಳೇಗಿದೆ ಎಲ್ಲ ನೋಡ್ಕೊಂಡು ಸೇಫಾಗಿ ವಾಪಸ್ ಬಂದ್ರು. ಅಲ್ರಿ ಸರ, ಅವ್ರು ಇನ್ನೊಂದ್ಸಲ ಮ್ಯಾಗ ಕಳಿಸಿದ್ರ ನಮ್ಮ ಬೆಂಗಳೂರು ಭೂಮಿ ನೋಡಿದ್ರ ಪೆಳ 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 ಅಂತ
ಮಿಂಚತಂತ್ರಿ. ಅವ್ರು ಇನ್ನೊಂದ್ಸರಿ ಕಳಿಸಿದ ಮೇಲೆ ನಮ್ಮ ಬೆಂಗಳೂರು ಫಳಫಳ ಅಂತ ಮಿಂಚಿದೆ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ಏನ್ರಿ? ನಮ್ಮ ಸರ್ಕಾರದ ಸಾಧನೆ. ಅಲ್ರಿ, ರಸ್ತೆದೊಳಗ್ ಗುಂಡಿ ಒಳಗ್ ರಸ್ತೆ ಆಗ್ಯಾವಂತ್ರಿ. ಒಳತಿ ನೋಡು ಕಪಾಲ್ಕೆ, ಯಾರು ಹೇಳಿದ್ದಿದ್ನ? ಮಂದಿ ಮಾತಾಡಕತ್ತಾರ್ರಿ. ಮಂದಿ ಮಾತಾಡ್ತಾರೆ ಕಣಮ್ಮ, ಅದು ಆಗದೇ ಇರೋರು. ಈ ನಮ್ಮ ವಿರೋಧ ಪಕ್ಷದವ್ರು ಇದಾರಲ್ಲ, ನಮ್ಮ ಏಳಿಗೆ ಸಹಿಸಲ್ಲ, ನಮ್ಮ ಸರ್ಕಾರದ ಸಾಧನೆನೇ ಸಹಿಸಲ್ಲ. ನಾವು ಎಲ್ಲದಕ್ಕೂ ಕೂಡ ಸಮಾನವಾಗಿ ನಾವೆಲ್ಲರೂ ನೋಡ್ಕೊಳ್ತೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇವ್ರೇನು ಮಾಡ್ತಾರೆ, ಬೆಂಗಳೂರಲ್ಲಿ ರಸ್ತೆ ಸರಿ ಇಲ್ಲ ಅಲ್ಲಪ್ಪ, ಮಳೆ ಒಂದೇ ಸಮನ ಓದಿದೆ 7 ತಿಂಗಳಿಂದ, ರಸ್ತೆಗಳು ಕೆಲವು ಗುಂಡಿ ಬರ್ತವೆ, ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಮಾನ್ಯ ಕನಕಪುರ ಬಂಡೆಯವ್ರು ಮೊನ್ನೆ ಮೀಟಿಂಗ್ ಮಾಡಿಲ್ವಾ? ಮಾಡ್ತಾರೆ. ಅವ್ರು ಹಂಗ ಮಾಡ್ತಾರ್ರಿ. ನೀವು ಒಂದು ಕೆಲಸ ಮಾಡ್ಬಿಡ್ರಿ, ಆ ಕಡೆ ಈ ಕಡೆ ಒಂದು ಕಾಂಪೌಂಡ್ ಕಟ್ಟಿಸ್ರಿ, ನಡಕ್ ಹಡಗು ಬಿಟ್ಟು ಬಿಡ್ರಿ. ಒಳತಿ ನೋಡು ಕಪಾಲಕ್ಕೆ, ಇವೆಲ್ಲ ನೀನು ಆ ಪಕ್ಷದವಳೇನಮ್ಮ? ಅಲ್ರಿಪ್ಪ, ಮತ್ತೆ ನೀನು ಅವ್ರು ಮಾತಾಡ್ದಂಗ ಮಾತಾಡ್ತಿದೆಯಲ್ಲ. ನೋಡ್ರಿ, ಬೆಂಗಳೂರು ಬೃಹತ್ ಬೆಂಗಳೂರು, ಆಮೇಲೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರನ್ನ ಮಾಡಬೇಕು ಅಂತ ಇದ್ದೀವಿ. ಹೆಬ್ಬಾಳಲ್ಲಿ ಸ್ಟೀಲ್ ಫ್ಲೈಓವರ್, ಆಮೇಲೆ ರಸ್ತೆ ಎಲ್ಲ ವೈಟ್ ರಸ್ತೆ, ಏನೇನೋ ಮಾಡಲಿಕ್ಕೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತಾ ಇದ್ದೀವಿ. ಇನ್ನು 30 ದಿನದಲ್ಲಿ ಇಡೀ ಬೆಂಗಳೂರಿಗೆ ಏನು ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಿ ಹೇಳ್ತೀವಿ. ಅದೇನು ಅಭಿವೃದ್ಧಿ ಮಾಡ್ತೀರ? ಏನು 30 ದಿನದಾಗ ನಮಗೆ 3 ತಿಂಗಳದಿದ್ದ 2,000 ರೂಪಾಯಿ ನೋಟ ಬಂದಿಲ್ಲ ಅಲ್ರಿ ಸಾಹೇಬ್ರ? ನಿಮ್ಮ ಪಕ್ಕಸದಾಗ ದುಡ್ಡು ಖಾಲಿ ಆಗೈತೆ ಅನ್ಸುತ್ತಲ್ರಿ? ಏನು ಖಾಲಿ ಆಗಿಲ್ಲ, ಸುಂದರಮ್ಮ, ಅದೆಲ್ಲ ಬರ್ತದೆ. ಅವ್ರಿಗೆ ಹೇಳಿದಿರಿ, ಅವ್ರಿಗೆ ಡ್ಯಾಶ್ ಲಕ್ಷ್ಮಿ ಅವ್ರಿಗೆ ಹೇಳಿದಿರಿ ಕೂತು. ನೀವು ನೋಡಿದ್ರ ಗ್ಯಾರಂಟಿ ಅಂತ ಹೇಳಿ ಅನುದಾಯಕ್ಕ ಗೋರಂಟಿ ಹಚ್ಚಿರಿ. ನೀವು ಅನುದಾಯಕ್ಕ ನಮಗೆ ಸಹಾಯ ಮಾಡ್ತಿರೋ ಅಥವಾ ಹೊಸ ಸಾಹೇಬ್ರು ಬರ್ತಾರಲ್ರಿ ನವೆಂಬರ್ದಾಗ, ಅವರು ನಮಗೆ ಕೊಡ್ತಾರೋ ಅಂತ ನಮ್ಮ ಹೂ ಪಕ್ಷದಾರ ಹೊಯ್ಕೊಳಕತ್ತಾರ. ಯಾರಮ್ಮ ಸಾಹೇಬ? ಅಯ್ಯಯ್ಯ, CM ರೀ. ಯಾರು CM ಬರ್ತಾರೆ ಅಂತ ಹೇಳಿದ್ದು? ಅಯ್ಯಯ್ಯ, ನಿಮ್ಮ ಮುಂದೆ ರಾಜಾರೋಚವಾಗಿ ಹೂ ಪಕ್ಷದವ್ರು ಹೇಳಿಲ್ಲನ್ರಿ ಸರ? ಅವ್ರು ಹೇಳ್ತಾರೆ ಕಣಮ್ಮ, ಅವ್ರು ಈಗಲಿಂದೆಲ್ಲ ಬಿಗಿನಿಂಗಿಂದ ಹೇಳ್ತಾರೆ, ಕುರ್ಚಿ ಎಳ್ಳಾಡುತ್ತೆ, ಈ ತಿಂಗಳು ಬರೀ ಏನಪ್ಪ 3 ತಿಂಗಳಲ್ಲಿ ಖಾಲಿ, 6 ತಿಂಗಳಲ್ಲಿ ಖಾಲಿ, ವರ್ಷದಲ್ಲಿ ಹೊಸ CM, 2 ವರ್ಷದಲ್ಲಿ ಹೊಸ CM ಅಂತೇಳಿ ಆ ಮಾಡ ಮೂಡ ಅಂತೆಲ್ಲ ಏನೇನೋ ಹಾಕಿ ಕುರ್ಚಿನ ಅಲ್ಗಾಡ್ಸಕ್ಕೆ ನೋಡಿದ್ರು ಆಗಿಲ್ಲ. ಅದಕ್ಕೆ ಇವಾಗ ಒಂದು ತಗೊಂಬಿಟ್ಟವ್ರೆಲ್ಲ ನಮ್ಮ ಪಕ್ಷದವರಿಂದ ಹೇಳ್ಸೋದು, ನವಂಬರ್ಗೆ ಹೊಸ CM ಬರ್ತಾರೆ, ನವಂಬರ್ಗೆ ಹೊಸ CM ಬರ್ತಾರೆ, ನವಂಬರ್ಗೆ ಹೊಸ CM ಬರ್ತಾರೆ, ನವಂಬರ್ಗೆ ಹೊಸ CM ಬರ್ತಾರೆ ಅಂತ ಅಪ್ಸಿ ಬಿಡ್ತಾ ಇರೋದು ಹೂ ಪಕ್ಷ ಮತ್ತು ತೆನೆ ಪಕ್ಷವರ ಷಡ್ಯಂತ್ರ. ಆದ್ರೂ ನನಗೊಂದು ಡೌಟ್ ಸರ್. ಏನು? ಈ ಸಲ ಯಾರು ನಿಮ್ಮ ಚೇರ್ ಮ್ಯಾಗ ನವಂಬರ್ ಬಂದು ಕುಂದಿರ್ತಾರೆ ನೀವು ಹಂಗಂತೀರಿ ಸರ? ಆದ್ರ ನಿಮ್ಮ ಸೀಟ್ ಮ್ಯಾಗ ಯಾರು ಕುಂದಿರ್ತಾರ ನವಂಬರ್ ತಿಂಗಳದಾಗ ಅಂತ ನಮ್ಮ ಜನರಲ್ಲಿ ಕ್ಯೂರಿಯಾಸಿಟಿ ಐತ್ರಿ. ಕುಂತ್ರ ಇವರು ತುಮಕೂರಿನ ಪರಮೇಶ್ವರ ಕುಂದಿರ್ಬೋದ್ರಿ, ಇಲ್ಲ ಕಲಬುರ್ಗಿ ಕಾರ್ಗೆ ಕುಂದಿರ್ಬೋದು, ಇಲ್ಲ ಜಾರ್ಖಂಡ್ ಬರ್ದು ಜಾರಕಿಹೊಳಿ ಬೀಳ್ತಾರಲ್ಲ ಅವ್ರು ಇರ್ಬೋದ್ರಿ, ಇಲ್ಲ ಕನಕಪುರ ಗೊಂಡಿ ಇರ್ಬೋದ್ರಿ. ಯಾರು ಕುಂದಿರ್ಬೋದ್ರಿ ಸರ? ಯಾರು ಕೂತ್ಕೊಳ್ಳೋದಿಲ್ಲ. ನೀವೆಲ್ಲ ಕೇಳಿಸ್ಕೊಳಮ್ಮ, ಏನು CM ಕುರ್ಚಿ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದೀವ, ಇಲ್ಲ ಟವಲ್ ಇಟ್ಟಿದಾರ? ಇವೆಲ್ಲ ಸುಮ್ಮನೆ ಸರ್ಕಾರ ಚೆನ್ನಾಗಿ ನಡೀತಾ ಐತೆ. ಆಲ್ರೆಡಿ 50 ಡೇಸ್ ಸಂಪೂರ್ಣವಾಗಿ ಅಭಿವೃದ್ಧಿ ಸರ್ಕಾರ ಬಂತು. ಇನ್ನು ಉಳಿದ 50 ದಿನ ಇನ್ನೂ ಅಭಿವೃದ್ಧಿ ಮಾಡ್ತಾರೆ. 2028ಕ್ಕೆ ನಮ್ಮದೇ ಕೈ ಪಕ್ಷದ ಸರ್ಕಾರ, ಆಗಲೂ ನಾನೇ CM ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ, ಆಗೋಗ್ತಾರೆ ಅಂತ ಹೇಳ್ಕೊಂಬಿಟ್ಟು ಈಗಲಿಂದನೇ ಇವ್ರು ಏನು ಮಾಡ್ತಾರೆ, ಈ ವಿರೋಧ ಪಕ್ಷದವರು ಆ ಪಕ್ಷ ಈ ಪಕ್ಷದವ್ರು ಸೇರ್ಕೊಂಡು ಸುಮ್ಮನೆ ಉಳಿಯಿಂಡದು ಈ ಥರ ಊಹಾಪೋಹಗಳು ಅವರು ಅಷ್ಟೇ. ಏನು ನಮ್ಮ ಹೈಕಮಾಂಡ್ ಹೇಳಿದ್ಯಾ ನವಂಬರಿಂದ CM ಕುರ್ಚಿ ಖಾಲಿ ಅದ ಅಂತ? ಮತ್ತೆ ಯಾಕೆ ಹೇಳಬೇಕು? ಷಡ್ಯಂತ್ರ ಅಲ್ರಿ ಸರ, ನೀವಿಷ್ಟು ಚಲೋ ಬರೋಬ್ಬರಿ ಮಾತಾಡ್ತಿರಲ್ರಿ, ನೀವೇನ್ರ ಶಾಲ್ಯಾಗ ಮೇಷ್ಟ್ರಾಗಿದ್ರೇನ್ರಿ? ಎಲ್ಲರಿಗೂ ಗೊತ್ತಿಲ್ಲಮ್ಮ, ನಾನು ಮೇಷ್ಟ್ರಲ್ಲ, ಲಾಯರ್ ಆಗಿದ್ದವನು. ಅದಕ್ಕೆ ನೀವು ಹಿಂಗೆ ಮಾತಾಡ್ತೀರಿ. ಯಾರಿಗೂ ನಿಮಗೆ ಟಕ್ಕರ್ ಕೊಡಕ್ಕೆ ಆಗೋದಿಲ್ರಿ. ಟಕ್ಕರ್ ಮ್ಯಾಲ್ ಟಕ್ಕರ್ ನೀವು ಒಬ್ಬರ ಕೊಡ್ತೀರಿ. ಅದೇನು ಗೊತ್ತೇನಮ್ಮ, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಸದೃಢವಾಗಿದ್ದುಬಿಟ್ರೆ ನಾವು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ತಪ್ಪು ಮಾಡಿಲ್ಲ ಅಂದರೆ ಹೆದರ್ಬೇಕಾಗಿಲ್ಲ. ನಮ್ದೇನಿದ್ರು ನೇರ. ಶಾಲೆ ಒಳಗೆ ಹೆಂಗಿದ್ರಿ ಸರ ನೀವು? ಶಾಲೆ ಒಳಗೆ ಭಾಳ ಇದ್ದೆಪ್ಪ ನಾನು. ಚೆನ್ನಾಗಿ ಓದ್ಕೋತಾ ಇದ್ದೆ, ಆಟಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಯಾವ್ಯಾವ ಆಟ ಆಡ್ತಿದ್ದೀರಿ? ನಾನು ಆವಾಗೆಲ್ಲ ಕಬಡ್ಡಿ, ಖೋ ಖೋ ಆಡ್ತಿದ್ರಿ, ಕೋತಿಯಾಟ, ಕ್ರಿಕೆಟ್ ಆಡ್ತಿದ್ರೇನ್ರಿ? ಭಾಳ ಚೆನ್ನಾಗಿ ಆಡ್ತಿದ್ದೆ. ಆದ್ರೆ ನಾನು ಅದನ್ನ ಮುಂದುವರಿಸಲಿಲ್ಲ. ಯಾಕ್ರಿ? ಯಾವಾಗಲೂ ಔಟ್ ಆಗ್ತಿದ್ದೆ.
ಹಂಗಾರ ಬೌಲಿಂಗ್ ಮಾಡಿ ಗೆಲ್ಬೋದಿತ್ತಲ್ರಿ. ನೋಡಮ್ಮ, ಬೌಲಿಂಗು ಫೀಲ್ಡಿಂಗಿಂತ ನಾನು ಯಾವಾಗಲೂ ಕ್ರಿಕೆಟ್ಲಿ ಆಯ್ಕೆ ಮಾಡ್ತಾ ಇದ್ದದ್ದು ಓನ್ಲಿ ಬ್ಯಾಟಿಂಗ್. ಬ್ಯಾಟಿಂಗ್ ಮಾಡಬೇಕು, 6, 4 ಎಲ್ಲ ಚೆಚ್ಚಬೇಕು ಅಂತಿದ್ದೆ, ಆದ್ರೆ ಔಟ್ ಆಗ್ಬಿಡ್ತಾ ಇದ್ದೆ. ಅದಕ್ಕೆ ನಾನು ಅದನ್ನ ಆಡಲ್ಲ, ಬರೀ ನೋಡ್ತೀನಿ ಅಷ್ಟೇ. ಈಗ ಮತ್ತೆ ಇನ್ಯಾವ ಆಟ ಆಡ್ತಿದ್ರಿ? ಕಣ್ಣ ಮುಚ್ಚಾಲೆ? ಕಣ್ಣ ಮುಚ್ಚಾಲೆ ಓಲ್ಡ್ ಆಯ್ತು ಕೇಳೆ. ನಾವು ಆಡ್ತಾ ಇದ್ದದ್ದು ಕಬಡ್ಡಿ 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 ಕಬಡ್ಡಿ. ಕಬಡ್ಡಿ ಅಂದ್ರೆ ಭಾಳ ಇಷ್ಟ ಅನ್ಸುತ್ತಲ್ರಿ ಸರ? ಇಷ್ಟ ಅಂದ್ರೆ ಏನಮ್ಮ, ಕಬಡ್ಡಿ ಅಂದ್ರೆ ನಮಗೆ ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್. ಅಲ್ಲಿವರೆಗೂ ಹೋಗಿದ್ರೆ? ಇಲ್ಲ, ಲಿಗ್ಮೆಂಟೇರ್ ಆಯ್ತಲ್ಲ, ಹೋಗ್ಲಿಲ್ಲ. ಲೆಗ್ಮೆಂಟರ್ ಅಂದ್ರೆ ಏನ್ರಿ? ಕಾಲ್ ಮುರ್ಕೊಳ್ಳೋದು. ಕಾಲ್ ಯಾಕೆ ಮುರ್ಕೊಂಡ್ರಿ ನೀವು? ಕಬಡ್ಡಿ ಆಡಕ್ಕೂ ಕಾಲ್ ಮುರ್ಕೊಂಡು ಕಣಮ್ಮ, ಅದಕ್ಕೆ ನಾವು ಆಟನೇ ಬಿಟ್ಬಿಟ್ಟು ಅದನ್ನು. ಅಲ್ರಿ ಸರ, ಕಬಡ್ಡಿ ಏನೋ ಅದೇನ ಕಾಲ್ ಮುರ್ಕೊಂಡ್ರಿ ಬಿಟ್ಟು ಬಿಟ್ರಿ, ಮತ್ತೆ ಯಾವ್ಯಾವ ಆಟ ಆಡ್ತಿದ್ರಿ ಸರ್? ಆಟ 1, 2 ಲಗೋರಿ, ಮರಕೋತಿ ಆಟ, ಕುಂಟೆ ಬಿಲ್ಲೆ, ಗಟ್ಟಬರ. ಈ ಗಟ್ಟಬರ ಅಂತಂದ್ರೆ ಏನ್ ಗೊತ್ತಾ? ಗೊತ್ತಿಲ್ಲಪ್ಪ. ಆಮೇಲೆ ಇದು ಸೊಣಪಿ ಆಟ. ಸರ್ ಅಲ್ಲಿ ಯಾರೋ ನಿಮ್ ತಂಡ ಕಾಯಕತ್ತಂತ ನೋಡ್ರಿ. ಯಾವ ತಂಡ? ಅದು ಕಬಡ್ಡಿ ತಂಡ ಇರ್ಬೇಕ್ರಿ. ಯಾರಪ್ಪ ಅದು? ನಾರಾಯಣ, ಇದು ಬರ್ತೀರಿ, ಅದು ಕಬಡ್ಡಿ ತಂಡ ಅಲ್ಲ. ನಾನು ವಿಶೇಷವಾಗಿ ಒಂದು ತಂಡ ರಚನೆ ಮಾಡಿದ್ದು. ಆ ರಿಪೋರ್ಟ್ಗಳು ಅದನ್ನ ಸ್ಟಾಪ್ ಮಾಡಿ ರಿಪೋರ್ಟ್ ಬಂದಿದ್ದಂತೆ, ಸ್ವಲ್ಪ ಪರಿಶೀಲನೆ ಮಾಡಕ್ ಹೋಗ್ತೀನಿ. ಆಯ್ತು, ಕಡೆಯಾಗತ್ತಾರ ನೋಡ್ರಿ. ಆಯ್ತು ಬರ್ಲೇನಮ್ಮ? ಹೋರಿ ಸರ್.